ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ರೈಲ್ವೆ ಡಿಪಾರ್ಟ್ಮೆಂಟಿಂದ ಕಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾಗೋಣ. 32,000ಕ್ಕಿಂತಲೂ ಅಧಿಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಈ ಹುದ್ದೆಗಳಿಗೆ ಏನು ಕ್ವಾಲಿಫಿಕೇಶನ್ ಇದೆ, ಲಾಸ್ಟ್ ಡೇಟ್ ಯಾವಾಗಿದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ, ಹೇಗೆ ಜಾಬ್ಗೆ ಹೋಗೋದು, ಇವೆಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ನೋಡ್ತಾಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇವರಿಂದ ಕಾಲಾಗಿರುವಂಥ ಅಧಿಕೃತವಾದ ಸೂಚನೆ, ಸೆಂಟ್ರಲೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ 8/2024 ಅಂತೇಳಿ. ನೋಡ್ತಾ ಹೋಗೋಣ ಏನು ಮಾಹಿತಿ ಇದೆ ಅಂತೇಳಿ. ಓಕೆ, ರಿಕ್ರೂಟ್ಮೆಂಟ್ ಫಾರ್ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7 CPC ಅಂತೇಳಿ. 7 CPC ಅಂದರೆ ಅವರು ಸ್ಯಾಲ್ರಿನ ಪೇ ಕಮಿಷನ್ ಅದರ ರೂಲ್ಸನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್, ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಟೈಮ್ಸನ್ನು ಕೊಟ್ಟಿದ್ದಾರೆ. ಓಕೆ, ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್ ಅಂತ ಕೊಟ್ಟಿದ್ದಾರೆ 28/12/2024 ನೋಟಿಸ್ನ ಇಂಡಿಕೇಟಿವ್ ಮಾಡ್ತಾ ಇದ್ದಾರೆ. ಡೇಟ್ ಆಫ್ ಪಬ್ಲಿಕೇಶನ್ 22/1/2025, 22 ಜನವರಿ 2025ಕ್ಕೆ ಈ ಅಧಿಕೃತವಾದ ಅಧಿಸೂಚನೆ ಹೊರಡುತ್ತೆ. ಓಪನಿಂಗ್ ಡೇಟ್ ಆಫ್ ಟೈಮ್ ಅಂಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್, ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ 23/1/2025, ಅಂದರೆ 23 ಜನವರಿ 2025ರಿಂದ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ. ಅದರ ಕ್ಲೋಸಿಂಗ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ 22/2025 ಅಂತೇಳಿ, ಅಂದರೆ ಫೆಬ್ರವರಿ 22, 2025 ಕೊನೆಯ ದಿನಾಂಕವಾಗಿರುತ್ತೆ. ಅದೇ ಥರ ಡೇಟ್ ಆಫ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಆಫ್ಟರ್ ಕ್ಲೋಸಿಂಗ್ ಡೇಟ್, ದಟ್ ಈಸ್ 22/2/2025, ಅಂದರೆ 22/2/2025 ನಂತರ ಅಪ್ಲಿಕೇಶನ್ ಫೀಸ್ ಕಟ್ಟಕ್ಕೆ 2 ದಿವಸಗಳ ಕಾಲಾವಕಾಶ ಕೊಡ್ತಾರೆ. 23/2/2025 ಟು 24/2/2025 ಅಂತೇಳಿ, ಅಂದರೆ 23/2/2025 24/2/2025 ಕೂಡ ಅಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಫೀಸನ್ನು ಪೇಮೆಂಟ್ ಮಾಡೋಕ್ಕೆ. ಡೇಟ್ ಆ್ಯಂಡ್ ಟೈಮ್ ಫಾರ್ ಮಾಡಿಫಿಕೇಶನ್ ವಿಂಡೋ ಫಾರ್ ಕರೆಕ್ಷನ್ಸ್ ಇನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಶನ್ ಫೀ, ಅಂದರೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನೇ ಕರೆಕ್ಷನ್ ಮಾಡೋದಕ್ಕೆ ಸಮಯಾವಕಾಶ ಕೊಡ್ತಾರೆ ವಿತ್ ಪೇಮೆಂಟ್ ಆಫ್ ಫೀಸ್. ಅಂದರೆ ಅದಕ್ಕೆ ನೀವು ಫೀಸನ್ನು ಕಟ್ಟಿ ಅಪ್ಲಿಕೇಶನ್ ಕರೆಕ್ಷನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರಿಯಾಗಿ ಫೀಸನ್ನು ಕಟ್ಟಿ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕಿಂತ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರಿಯಾಗಿ ಅದಕ್ಕೆ ಡೇಟನ್ನು ಕೊಟ್ಟಿದ್ದಾರೆ 25/2/2025ರಿಂದ 6/3/2025, ಅಂದರೆ ಕರೆಕ್ಷನ್ ಮಾಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಓಕೆ, ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ವೇಕೆನ್ಸೀಸ್ ನೋಡ್ತಾ ಹೋಗೋಣ. ವೇರಿಯಸ್ ಪೋಸ್ಟಸ್ ಇನ್ ಲೆವೆಲ್ 1 ಆಫ್ 7 CPC ಅಂದರೆ ಕೊಟ್ಟಿದ್ದಾರೆ 18,000 ಅಂತೇಳಿ, ಆಸ್ ಪರ್ ಅನೆಕ್ಷರ್ ಎ ಅಂತೇಳಿ. ಮೆಡಿಕಲ್ ಸ್ಟ್ಯಾಂಡರ್ಡ್ ಆಸ್ ಏಜ್ ಆಸ್ ಅನ್ 1/1/2025ಗೆ 18 to 36 ಅಂತೇಳಿ. ಟೋಟಲ್ ವೇಕೆನ್ಸೀಸ್ 32,438, 32,438 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ ವೇಟಿಂಗ್ ಫಾರ್ ಫೈನಲ್ ರಿಸಲ್ಟ್ for prescribed educational qualification whose final result will be declared after the closing date of online application should not apply ಅಂತ. ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕದ ನಂತರ ನಿಮ್ಮದೇನು ರಿಸಲ್ಟ್ ಅನೌನ್ಸ್ ಆಗಂಗಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. ರಿಸಲ್ಟ್ ಅನೌನ್ಸ್ ಆಗೋದು ಲಾಸ್ಟ್ ಡೇಟ್ ಒಳಗಡೆ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇಲ್ಲಿ ಡೀಟೇಲ್ನ ಏಜನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಓನ್ ಮೊಬೈಲ್ ನಂಬರ್ ಇರಬೇಕಾಗುತ್ತೆ, ಅದು ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಎಲ್ಲ ಇನ್ಫಾರ್ಮೇಷನ್ ಕೂಡ ಮೊಬೈಲ್ಗೆ ಬರ್ತಾ ಇರ್ತದೆ. ಮೆಡಿಕಲ್ ಫಿಟ್ನೆಸ್, ಮೆಡಿಕಲ್ ಸ್ಟ್ಯಾಂಡರ್ಡ್ ಹೇಗಿರಬೇಕಂತೇಳಿ ಅದು ಕೂಡ ಅನೆಕ್ಷರ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಏಜ್ ಆಸ್ ಅನ್ 1/1/2025, 1/1/2025ಕ್ಕೆ ನಿಮ್ಮ ಏಜ್ ಇಷ್ಟಿರಬೇಕಾಗುತ್ತೆ. ಅಂದರೆ ಕ್ಯಾಟಗರಿ ವೈಸ್ ಡಿಫ್ರೆನ್ಸ್ ಆಗುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಮುಂದೆ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಆನ್ಲೈನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಅಪ್ಲಿಕೇಶನ್ ಹಾಕೋದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಆಫ್ಟರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಫ್ ಕ್ಯಾಂಡಿಡೇಟ್ ವಿಶಸ್ ಟು ಫರ್ದರ್ ಮಾಡಿಫೈ, change or correct in any dates or expect detail filled in create account form and chosen railways, she may do by paying modification fees ₹250 for each occasion for 25/2/2025 to 6/3/2025. ಅದೇ ಹೇಳಿದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ನೀವು ₹250 ಫೀಸನ್ನು ಕಟ್ಟಬೇಕಾಗುತ್ತೆ. ಅದರಲ್ಲಿ ನೀವು ಕ್ರಿಯೇಟ್ ಅಕೌಂಟಲ್ಲಿ ಏನು ಇರೋದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ. ಯಾವುದಿದೆ ಅಂದರೆ ಇಮೇಲ್ ID, ಮೊಬೈಲ್ ನಂಬರ್, ಚೂಸನ್ ರೈಲ್ವೆ ಇವನ್ನ ಬಿಟ್ಟು ಬೇರೆ ಏನಾದ್ರು ಮಿಸ್ಟೇಕ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಅದಕ್ಕೆ ಅಪ್ಲಿಕೇಶನ್ಗೆ ನೀವು ಹಾಕ್ಬೇಕಾದ್ರೆ ಸರಿಯಾಗಿ ಹಾಕೋದು ಒಳ್ಳೆಯದಾಗುತ್ತೆ. ಆಫ್ಟರ್ 6/3/2025 RRB shall not entertain any representation for modification of the information furnished in the application. 6/3/2025 ನಂತರ ಯಾವುದೇ ಕಾರಣಕ್ಕೂ ಕೂಡ ಏನನ್ನು ಕೂಡ ಬದಲಾವಣೆ ಮಾಡೋದಕ್ಕಾಗಲ್ಲ. ನಿಮಗೆ ಏನೋ ಡೌಟ್ ಇದ್ದರೆ ನಿಮಗೆ ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ, ನೀವು ಆ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅನುಮಾನವನ್ನು ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ಹೆಲ್ಪ್ಲೈನ್ ನಂಬರ್ಸನ್ನು ನೋಡ್ತಾ ಹೋಗಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ. ಹೆಲ್ಪ್ಲೈನ್ ನಂಬರ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಮಾತ್ರ ಕಾಲ್ ಮಾಡಬೇಕಾಗುತ್ತೆ. ಫೋನ್ ನಂಬರ್ನ ನೋಡ್ತಾ ಹೋಗಿ 0172-565-3333. ಮತ್ತೊಂದು ಸಂಖ್ಯೆ 9592-001188. ಮತ್ತೊಂದು ಸರಿ ನೋಡ್ತಾ ಹೋಗಿ 0172-565-3333.
3333. ಮತ್ತೊಂದು ಸಂಖ್ಯೆ 9592001188. ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಏನಾರು ಪ್ರಾಬ್ಲಮ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಈ ಫೋನ್ ತುಂಬ ಬಿಸಿ ಇರುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನೀವು ಮತ್ತೆ ಕಾಲ್ ಮಾಡಿದ್ರೆ ಇಲ್ಲಿ ಖಂಡಿತ ರಿಸೀವ್ ಆಗುತ್ತೆ. ಓಕೆ, ಮುಂದೆ ನೋಡ್ತಾ ಹೋಗೋಣ ಏನು ಮಾಹಿತಿಯನ್ನು ಕೊಡ್ತಾರೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಎಕ್ಸಾಮಿನೇಷನ್ ಪ್ರೋಸೆಸ್ ಅಂತೇಳಿ ಇಲ್ಲಿ ಮಾಲ್ ಪ್ರಾಕ್ಟೀಸ್ ಬಗ್ಗೆ ಕೊಡ್ತಿದ್ದಾರೆ, ಅದನ್ನು ಕೂಡ ಮಾಡೋಂಗಿಲ್ಲ. ಬ್ಯಾನಡ್ ಐಟಮ್ಸ್, ಏನೇನು ಬ್ಯಾನಡ್ ಐಟಮ್ ಅದು ಕೂಡ ಕೊಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಸಂಪೂರ್ಣವಾಗಿ ಬ್ಯಾನ್ ಆಗಿರುತ್ತೆ, ಅದು ಕೂಡ important. Stages of examination: there shall be a single stage computer based examination. Railway administration have reserved to right to conduct CBT in either single or multiple stage ಅಂತಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇದುವರೆಗೂ ಕೂಡ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಒಂದೇ ಹಂತದ ಪರೀಕ್ಷೆ ಇರುತ್ತೆ, ಆದರೂ ಕೂಡ ರೈಲ್ವೆ ಅವರು ಡಿಸೈಡ್ ಮಾಡ್ತಾ ಹೋಗೋದು ಇದು ಮಲ್ಟಿ ಸ್ಟೇಜಲ್ಲಿ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಕಾಲ್ ಲೆಟರ್ಸ್: ದ ಕ್ಯಾಂಡಿಡೇಟ್ will have to download the city and date intimation e-call letters and travel authority from the links provided on the official website of RRBs or RRCs ಅಂತಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಮಿಗೆ ಕಾಲ್ ಲೆಟರ್ನ ಅವರು ಪೋಸ್ಟ್ ಮುಖಾಂತರ ಕಳಿಸಲ್ಲ, ನೀವು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಈ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಶಾರ್ಟ್ ಲಿಸ್ಟಿಂಗ್ ಫಾರ್ PET ಅಂತಲ್ಲಿ ಕೊಟ್ಟಿದ್ದಾರೆ. 1:3 ರೇಷಿಯೋದಲ್ಲಿ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಕರೀತಾರೆ. ಶಾರ್ಟ್ ಲಿಸ್ಟಿಂಗ್ ಫಾರ್ ಕ್ಯಾಂಡಿಡೇಟ್ ಫಾರ್ DV ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:1 ಎಷ್ಟು ಪೋಸ್ಟ್ ಇದಾವೋ ಅಷ್ಟನ್ನು ನೀವು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ನೆಗೆಟಿವ್ ಮಾರ್ಕಿಂಗ್ ಅಂತ ಕೊಟ್ಟಿದೆ. ದೇರ್ ಶುಡ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಇನ್ಕರೆಕ್ಟ್ ಆನ್ಸರ್ in the CBT. 1/3 of the mark allotted for each question shall be deducted for each wrong answer. ಅಂದರೆ ನಿಮಗೆ ತಪ್ಪು ಉತ್ತರಕ್ಕೆ 1/3 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಅದು ಕೂಡ ನೆನಪಲ್ಲಿ, ನೀವು ಸರಿಯಾದ ಉತ್ತರವನ್ನು ಸರಿಯಾಗಿ ಗೊತ್ತಿದ್ರೆ ಮಾತ್ರ ಮಾರ್ಕ್ ಮಾಡಬೇಕಾಗುತ್ತೆ. ತಪ್ಪು ಉತ್ತರ ಮಾರ್ಕ್ ಮಾಡಿದ್ರೆ ನೀವು ತಗೊಂಡಿರೋ ಮಾರ್ಕ್ಸಲ್ಲಿ ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಓಕೆ, ಕಾಲಿಂಗ್ ಫಾರ್ ಕ್ಯಾಂಡಿಡೇಟ್ ಮೋರ್ ದೆನ್ ನಂಬರ್ ಆಫ್ ವೇಕೆನ್ಸೀಸ್ ಅಂತಲ್ಲಿ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗಿ. ಜನರಲ್ ಲಿಸ್ಟನ್ನು ಕೊಡ್ತಾರೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿ ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಬೋಲ್ಡ್ ಮಾಡ್ತಾ ಹೋಗಿದ್ದಾರೆ, ಇಲ್ಲಿ ನೋಡ್ತಾ ಹೋಗಿ. ಕ್ಯಾಂಡಿಡೇಟ್ ಶುಡ್ ಎಂಟರ್ ದೇರ್ ನೇಮ್, ಫಾದರ್ ನೇಮ್ ಅಂಡ್ ಡೇಟ್ ಆಫ್ ಬರ್ತ್ ಆಸ್ ರೆಕಾರ್ಡೆಡ್ ಇನ್ SSLC matriculation certificate only. However, candidate with the ITI or NSC qualification alone can enter these details as per the ITI NSC certificate. ಅಂದರೆ ನಿಮ್ಮದು ಹೆಸರು, ತಂದೆ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಇವೆಲ್ಲವೂ ಕೂಡ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ನೀವು ITI ಅಥವಾ NSC ಡೈರೆಕ್ಟಾಗಿದ್ದರೆ ನೀವು ಅದರನ್ನೇ ಇರೋವಂಥ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿಗ್ನೇಚರ್ ಕೂಡ ಸರಿಯಾಗಿರಬೇಕಾಗುತ್ತೆ, ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಫ್ರೀ ಟ್ರಾವೆಲ್ ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕೆಲವೊಂದು ಕ್ಯಾಟಗರಿಗೆ ಫ್ರೀ ಟ್ರಾವೆಲ್ ಅಥಾರಿಟಿ ಅಂತ ಯಾರಿಗೆ ಅಂತ ನೋಡ್ತಾ ಹೋಗ್ತಾರೆ, ಇಲ್ಲಿ ಕೊಡ್ತಾರೆ ಫ್ರೀ ಟ್ರಾವೆಲ್ ಅಥಾರಿಟಿ ಅಂತೇಳಿ. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಫ್ರೀ ಸ್ಲೀಪರ್ ಕ್ಲಾಸ್ ರೈಲ್ವೆ ಪಾಸ್ ಅಡ್ಮಿಟಬಲ್ ಟು SC/ST ಕ್ಯಾಂಡಿಡೇಟ್. SC/ST ಕ್ಯಾಂಡಿಡೇಟ್ ವಿ ವಿಶ್ ಟು ಅವೈಲ್ ಫ್ರೀ ಟ್ರಾವೆಲ್ ಅಥಾರಿಟಿ ವಿಲ್ ಹ್ಯಾವ್ ಟು ಇಂಡಿಕೇಟ್ ಎಸ್ ಇನ್ ದ ರಿಲೆವೆಂಟ್ ಕಾಲಮ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಅಪ್ಲೋಡ್ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ, ನೀವು ಫ್ರೀ ಟ್ರಾವೆಲ್ ಅಥಾರಿಟಿಗೆ ಹೋಗ್ತೀರಾ ಅಂತೇಳಿ ಎಸ್ ಅಂತ ಕೊಡಬೇಕಾಗುತ್ತೆ. ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ವೇಕೆನ್ಸೀಸ್ ಅನೆಕ್ಷರ್ EL ಇದೆಯಂತೆ, ಅದನ್ನು ಕೂಡ ತಗೋಣ. ಮೆಡಿಕಲ್ ಸ್ಟ್ಯಾಂಡರ್ಡ್ಸನ್ನು ಕೊಡ್ತಾ ಇದ್ದಾರೆ. ಅದು ಮೆಡಿಕಲ್ ರೂಲ್ಸ್ ಪ್ರಕಾರ A2, A3, ಆಮೇಲೆ B1, B2, C1, C2 ಅಂತಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ನಿಮ್ಗೆ ಕಣ್ಣಿನ ದೃಷ್ಟಿನೂ ಇಷ್ಟಿರ್ಬೇಕಂತೇಳಿ ಕೊಡ್ತಾರೆ, ಅದನ್ನು ಕೂಡ ನೋಡ್ತಾ ಹೋಗಿ. ಓಕೆ, ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏಜ್ ಲಿಮಿಟನ್ನು ಕೊಡ್ತಾರೆ 18 to 33 ಮತ್ತು 18 to 36 ಅಂತೇಳಿ. ಕ್ಯಾಟಗರಿ ವೈಸ್ ಅಲ್ಲಿಗೆ ನಿಮಗೆ ಏಜಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. OBC ಅವರಿಗೆ 3 ವರ್ಷ, SC/ST ಅವರಿಗೆ 5 ವರ್ಷ. ಅದೇ ಥರ ಎಕ್ಸ್-ಸರ್ವಿಸ್ಮೆನ್ ಅಂದರೆ ಅವರು ಕ್ಯಾಟಗರಿ ವೈಸ್ ಮತ್ತು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನು ಕೂಡ ನೋಡ್ತಾ ಬರುತ್ತೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಕೂಡ ಏಜಲ್ಲಿ ರಿಯಾಯಿತಿನ ಕೊಡ್ತಾರೆ, ರಿಲ್ಯಾಕ್ಸೇಷನ್ ಕೊಡ್ತಾರೆ, ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ರೈಲ್ವೆ ಕೆಲಸ ಮಾಡೋರು ಕೂಡ ಏಜಲ್ಲಿ ರಿಯಾಯಿತಿನ ಕೊಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಡೇಟನ್ನು ಕೊಡ್ತಾರೆ. ಅಪ್ಪರ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ನೀವು 2/1/1989 ನಂತರ ಹುಟ್ಟಿರಬೇಕಾಗುತ್ತೆ. UR ಮತ್ತು EWS ಆದರೆ. OBC ಆದರೆ 2/1/1986 ನಂತರ ಹುಟ್ಟಿರಬೇಕಾಗುತ್ತೆ. SC/ST ಆದರೆ 2/1/1984 ನಂತರ ಹುಟ್ಟಿರಬೇಕಾಗುತ್ತೆ. ಅದೇ ಥರ ಲೋವರ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ಕೊಟ್ಟಿದ್ದಾರೆ, ಅವರು 1/1/2007 ನಂತರ ಹುಟ್ಟಿರಬಾರ್ದು ಅಂತೇಳಿ. ಓಕೆ, ಅಲ್ಲಿಗೆ ಕಟ್ ಆಫ್ ಡೇಟ್ ಮುಗಿಯುತ್ತೆ. ಅಷ್ಟು ಡೇಟ್ ಒಳಗಡೆ 2007 ಒಳಗಡೆ ಹುಟ್ಟಿರಬೇಕಾಗುತ್ತೆ ಅಂತೇಳಿ. ಓಕೆ, ಇಲ್ಲಿ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಹೋಗಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಅನೆಕ್ಷರ್ EL ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ ಕೊಡಿದೆ. ಅದಕ್ಕೆ ಕೆಲವೊಂದು ಪೋಸ್ಟ್ಗಳಿಗೆ ಡಿಫ್ರೆನ್ಸ್ ಆಗುತ್ತೆ, ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ಎಕ್ಸಾಮಿನೇಷನ್ ಫೀಸನ್ನು ಕೊಟ್ಟಿದ್ದಾರೆ. ಫಾರ್ ಕ್ಯಾಂಡಿಡೇಟ್ ಎಕ್ಸೆಪ್ಟ್ ಫೀ ಕನ್ಸೆಷನ್ ಕ್ಯಾಟಗರಿ ಮೆನ್ಷನ್ ಬಿಲೋ ಅಟ್ ಸೀರಿಯಲ್ ನಂಬರ್ 2 ಔಟ್ ಆಫ್ this fee 5,000 and amount of 400 shall be refunded in due course, duly deducted bank charges as applicable appearing CBT ಅಂದರೆ ನೀವು 500 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಕೆಲವೊಂದು ಕ್ಯಾಟಗರಿನ ಬಿಟ್ಟು 500 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ 500 ರೂಪಾಯಿಲಿ 400 ರೂಪಾಯಿ ನಿಮಗೆ ರಿಟರ್ನ್ ಬರುತ್ತೆ, ಮತ್ತು ನಿಮ್ಮ ಅಕೌಂಟಿಗೆ ರಿಟರ್ನ್ ಬರುತ್ತೆ.
ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಅಟೆಂಡ್ ಆದರೆ, ಇದು ಕೂಡ ನೆನಪಿರಲಿ, ನೀವು ಎಕ್ಸಾಮಿಗೆ ಅಟೆಂಡ್ ಆದರೆ ಮಾತ್ರ ನಿಮಗೆ 400 ರೂಪಾಯಿ ವಾಪಸ್ ಬರುತ್ತೆ, 100 ರೂಪಾಯಿ ಶುಲ್ಕ ಮಾತ್ರ ರೈಲ್ವೆ ತಗೋತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಡ್ತಿದ್ದಾರೆ, ಫಾರ್ PWD ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸರ್ಸ್ಮೆನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ ಬಿಲಾಂಗ್ ಟು SC/ST ಮೈನಾರಿಟಿ ಕಮ್ಯುನಿಟೀಸ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 250 ರೂಪೀಸ್ನ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. SC/ST ಆಮೇಲೆ ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸರ್ಸ್ಮೆನ್ PWD ಕ್ಯಾಂಡಿಡೇಟ್ ಅವರು 250 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗಿದೆ. ದಿಸ್ ಫೀ 250 ಶಾಲ್ ಬಿ ರಿಫಂಡೆಡ್ ಇನ್ ಡ್ಯೂ ಕೋರ್ಸ್ ಡ್ಯೂಲಿ ಡಿಡಕ್ಟೆಡ್ ಬ್ಯಾಂಕ್ ಚಾರ್ಜಸ್ ಆಸ್ ಅಪ್ಲಿಕೇಬಲ್ ಆ್ಯಂಡ್ ಅಪಿಯರಿಂಗ್ CBT ಅಂತೇಳಿ. ಅಂದರೆ ಈ 250 ರೂಪಾಯಿನೂ ಕೂಡ ವಾಪಸ್ ಬರುತ್ತೆ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಅಟೆಂಡ್ ಆದರೆ ಅಂತೇಳಿ. ಓಕೆ, ಮೋಡ್ ಆಫ್ ಫೀ ಪೇಮೆಂಟ್, ಆನ್ಲೈನ್ ಫೀ ಪೇಮೆಂಟ್ ಓನ್ಲಿ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, UPI ಎಟ್ಸೆಟ್ರಾ ವಿಲ್ ಬಿ ಅಕ್ಸೆಪ್ಟೆಡ್ ಆಸ್ ಆಲ್ ಅಪ್ಲಿಕೇಬಲ್ ಸರ್ವಿಸ್ ಚಾರ್ಜಸ್ ವಿಲ್ ಬಿ ಬೋನ್ ಬೈ ದ ಕ್ಯಾಂಡಿಡೇಟ್. ಅಂದರೆ ನೀವು ಇಷ್ಟು ಫೀಸನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಪೇಮೆಂಟ್ ಮಾಡಬೇಕಾಗುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಅಂದರೆ ATM ಕಾರ್ಡ್ ಇರ್ಬೋದು, ಅಥವಾ ನಿಮ್ಮದು ಫೋನ್ಪೇ, ಗೂಗಲ್ ಪೇ ಅದರಿಂದ ಪೇಮೆಂಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಯಾರು ಬ್ಯಾಂಕ್ ಚಾರ್ಜಸ್ ಏನಾದರೂ ಅದನ್ನು ಕೂಡ ಕ್ಯಾಂಡಿಡೇಟ್ಸೇ ಪೇ ಮಾಡಬೇಕಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಈ ಥರ ಇಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋದರೆ ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ. SBI ಪೇ ಎಕ್ಸಲೇಷನ್ ಮ್ಯಾಟ್ರಿಕ್ಸ್ ಅಂತ ಕೂಡ ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನಾರ ಪ್ರಾಬ್ಲಮ್ ಆದರೆ SBI ನಂಬರ್ ಇದು, ಬ್ಯಾಂಕಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ನಂಬರ್ನ ನೋಡ್ತಾ ಹೋಗಿ ಒಂದ್ಸರಿ 02220876123 ಅಂತೇಳಿ. ಇನ್ನೊಂದು ನಂಬರ್ನ ಕೊಟ್ಟಿದ್ದಾರೆ 02220876121. ಈ ನಂಬರ್ಗೆ ನೀವು ಕಾಲ್ ಮಾಡಿ. ಪೇಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಈ ನಂಬರ್ಗೆ ಕಾಲ್ ಮಾಡಿ. ನೀವು ಅಪ್ಲಿಕೇಶನ್ ಏನಾದರೂ ಪ್ರಾಬ್ಲಮ್ ಆದರೆ ಮೇಲ್ಗಡೆ ನಂಬರ್ನ ಆಲ್ರೆಡಿ ಹೇಳಿದ್ವಿ, ಆ ನಂಬರ್ಗೆ ಕಾಲ್ ಮಾಡ್ತಾ ಹೋಗೋದಾಗುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇದೆ, ನೋಡ್ತಾ ಹೋಗಿ. ನಮಗೀಗ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಎಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ. ಅಲ್ಲಿಗೆ ಡೈರೆಕ್ಟಾಗಿ ಹೋಗೋಣ. ಪೇಜ್ ನಂಬರ್ 51ಕ್ಕೆ ಹೋದರೆ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಷ್ಟು ವೇಕೆನ್ಸೀಸ್ ಇದೆ, ಏನು ಕ್ವಾಲಿಫಿಕೇಷನ್ ಇರಬೇಕು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡ್ತಾ ಹೋಗಿ ಪೋಸ್ಟ್ ಮ್ಯಾಟ್ರಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಸಿಸ್ಟೆಂಟ್ S&T ಅಂತೇಳಿ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ವರ್ಕ್ಶಾಪ್ ಅಂತೇಳಿ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ವರ್ಕ್ಶಾಪ್ ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಬ್ರಿಗೇಡ್ ಅಂತ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ ಅಂತೇಳಿ, ಅಸಿಸ್ಟೆಂಟ್ ಗ್ಯಾರೇಜ್ ಆ್ಯಂಡ್ ವ್ಯಾಗನ್ ಅಂತೇಳಿ ಕೊಟ್ಟಿದ್ದಾರೆ, ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಲೋಕೋಶೆಡ್ ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಲೋಕೋಶೆಡ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್ ಅಂತೇಳಿ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ PV ಅಂತೇಳಿ ಕೊಟ್ಟಿದ್ದಾರೆ. ಅವರಿಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಏಜ್ 18ರಿಂದ 36 ವರ್ಷ, ಇವರು SSLC ಪಾಸ್ ಆಗಿರ್ಬೇಕು, 10th ಪಾಸ್ ಆರ್ ITI ಆರ್ ಈಕ್ವಲೆಂಟ್ ಆರ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ NCVT ಅಂತೇಳಿ. SSLC ಪಾಸ್ ಆಗಿರಬೇಕಾಗುತ್ತೆ, ಅಥವಾ ITI ಪಾಸ್ ಆಗಿರಬೇಕಾಗುತ್ತೆ, ಅಥವಾ NCVT ಸರ್ಟಿಫಿಕೇಟ್ ಇದ್ದರೆ ಅವರು ಕೂಡ ಅಪ್ಲಿಕೇಶನ್ ಆಗೋಕ್ಕೆ ಎಲಿಜಿಬಲ್ ಇರ್ತಾರೆ. ಈ ಪೋಸ್ಟ್ಗೆ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಅದೇ ಥರ ಇನ್ನೊಂದು ಕೊಡ್ತಾ ಇದ್ದಾರೆ ಅಸಿಸ್ಟೆಂಟ್ TL ಆ್ಯಂಡ್ AC ಅಂತೇಳಿ ಕೊಟ್ಟಿದ್ದಾರೆ, ವರ್ಕ್ಶಾಪ್, ಅಸಿಸ್ಟೆಂಟ್ TL ಆ್ಯಂಡ್ AC ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ ಅಂತೇಳಿ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್. ಇವರು ಕೂಡ ಏನು ಕ್ವಾಲಿಫಿಕೇಷನ್ ಇರಬೇಕು, ಅಸಿಸ್ಟೆಂಟ್ TRD ಪಾಯಿಂಟ್ಸ್ಮನ್ B ಟ್ರ್ಯಾಕ್ಸ್ ಮೇಂಟೈನರ್ 4 ಅಂತೇಳಿ ಕೊಟ್ಟಿದ್ದಾರೆ. ಇವರಿಗೆ ಕೂಡ 10th ಆರ್ ITI ಆರ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ NCVT. ಇದು ಕೂಡ ಸೇಮ್ ಕ್ವಾಲಿಫಿಕೇಷನ್ ಇದೆ. ಆದರೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಎಲ್ಲ ಡೀಟೇಲ್ಸನ್ನು ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಎಷ್ಟೆಷ್ಟು ಪೋಸ್ಟ್ ಇದೆ ನೋಡಿ ತಗೋಣ. ಇಲ್ಲಿ ವೆಸ್ಟರ್ನ್ ರೈಲ್ವೆ ಮುಂಬೈಯಲ್ಲಿ ಇಲ್ಲಿ ಒಟ್ಟು ಟೋಟಲ್ ಪೋಸ್ಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಇಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. URಗೆ 1892 ಪೋಸ್ಟ್ಗಳಿದ್ದಾವೆ. ಅದರ SCಗೆ 701 ಪೋಸ್ಟ್ ಇದೆ, STಗೆ 351, OBCಗೆ 1261, EWSಗೆ 467. ಟೋಟಲ್ ವೇಕೆನ್ಸೀಸ್ 4672 ಪೋಸ್ಟ್ಗಳಿದ್ದಾವೆ. ಓಕೆ, ಇದರಲ್ಲಿ ಮತ್ತೆ ಎಕ್ಸರ್ವಿಸ್ಮನ್ಗೆ 936, CCA ಅಂತೇಳಿ ಕ್ಯಾಟಗರಿ ಕೊಟ್ಟಿದ್ದಾರೆ, ಅವರಿಗೆ 936 ಪೋಸ್ಟ್ಗಳಿದ್ದಾವೆ. ಇವನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಮುಂಬೈ ರೈಲ್ವೆಲಿ ಟೋಟಲ್ 4672 ಪೋಸ್ಟ್ಗಳಿಗೆ ಕಾಲ್ ಮಾಡಿದೆ. ಅದೇ ಥರ ಜೈಪುರಲ್ಲಿ ನೋಡ್ತಾ ಹೋಗೋದು, ಇಲ್ಲಿ 1433 ಪೋಸ್ಟ್ಗಳಿಗೆ ಕಾಲ್ ಮಾಡಿದರೆ. ಅದು ಕೂಡ URಗೆ 797, SCಗೆ 191, STಗೆ 77, OBCಗೆ 217, EWSಗೆ 151, ಟೋಟಲ್ 1433 ಪೋಸ್ಟ್ಗಳಿಗೆ ಕಾಲ್ ಮಾಡಿದರೆ. ಎಕ್ಸರ್ವಿಸ್ಮನ್ಗೆ 284 ಪೋಸ್ಟ್ಗಳಿದ್ದಾವೆ. ಅದನ್ನು ಕೂಡ ನೋಡ್ತಾ ಹೋಗಿ. ಹುಬ್ಳಿ ರೈಲ್ವೆ ಅಂತ ಅನ್ಕೊಳ್ಳೋಣ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಕರ್ನಾಟಕ ಅಂತ ಅನ್ಕೊಳ್ಳೋಣ. ಇಲ್ಲಿ ಹುಬ್ಳಿಲಿ ಎಷ್ಟು ಪೋಸ್ಟ್ಗಳಿದ್ದಾವೆ, ಇಲ್ಲಿ ಟೋಟಲ್ ಪೋಸ್ಟ್ಗಳು 503 ಪೋಸ್ಟ್ಗಳಿದ್ದಾವೆ. ಇದರಲ್ಲಿ UR ಜನರಲ್ ಕ್ಯಾಟಗರಿಗೆ 207 ಪೋಸ್ಟ್ಗಳಿದ್ದಾವೆ, SCಗೆ 75 ಪೋಸ್ಟ್ಗಳಿದ್ದಾವೆ, STಗೆ 37 ಪೋಸ್ಟ್ಗಳಿವೆ, OBCಗೆ 133 ಪೋಸ್ಟ್ ಇದೆ, EWSಗೆ 50 ಪೋಸ್ಟ್ ಇದೆ. ಅದರ ಎಕ್ಸರ್ವಿಸ್ಮನ್ಗೆ 101 ಪೋಸ್ಟ್ ಇದೆ. ನೋಡ್ತಾ ಹೋಗೋಣ. ಇಲ್ಲಿ ಟೋಟಲ್ 503 ಪ್ಲಸ್ 101 ಪೋಸ್ಟ್ಗಳಿಗೆ ಇಲ್ಲಿ ಕಾಲ್ ಮಾಡಿದರೆ ಕರ್ನಾಟಕ EW ಅಂದರೆ ಹುಬ್ಬಳ್ಳಿ ರೈಲ್ವೆ, ಸೌತ್ ವೆಸ್ಟರ್ನ್ ರೈಲ್ವೆ. ಓಕೆ, ಜಬಲ್ಪುರ್ ಅಂತ ಅನ್ಕೊಂಡ ವೆಸ್ಟ್ ಸೆಂಟ್ರಲ್ ರೈಲ್ವೆ, ಇಲ್ಲಿ ಒಟ್ಟು 1614 ಪೋಸ್ಟ್ಗಳಿಗೆ ಕಾಲ್ ಮಾಡಿದರೆ. ಇಲ್ಲೂ ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಇಲ್ಲಿ ಭುವನೇಶ್ವರ್ ಅಂತೇಳಿ ಇಲ್ಲೂ ಕೂಡ 964 ಪೋಸ್ಟ್ಗಳಿದ್ದಾವೆ. ಬಿಲಾಸ್ಪುರಲ್ಲಿ 1337 ಪೋಸ್ಟ್ಗಳಿದ್ದಾವೆ. ನ್ಯೂ ಡೆಲ್ಲಿ ನಾರ್ತನ್ ರೈಲ್ವೆ ನ್ಯೂ ಡೆಲ್ಲಿಲಿ
4785 ಪೋಸ್ಟ್ಗಳಿದ್ದಾವೆ. ಇದನ್ನು ಕೂಡ ನೋಡ್ಕೋಬೋದಾಗಿದೆ. ಯಾವ್ಯಾವ ಪೋಸ್ಟ್ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಚೆನ್ನೈಯಲ್ಲಿ ಕೊಟ್ಟಿದ್ದಾರೆ 1694 ಪೋಸ್ಟ್ಗಳು ಅಂತೇಳಿ. ಅದೇ ಥರ ಗೋರಖ್ಪುರ್ ನಾರ್ತ್ ಈಸ್ಟರ್ನ್ ರೈಲ್ವೆ ಅಂತೇಳಿ ಅಲ್ಲಿ 1370 ಪೋಸ್ಟ್ಗಳಿದ್ದಾವೆ. ಅದಾದಲ್ಲಿ ಗುವಾಹಟಿ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಪೋಸ್ಟ್ ರೈಲ್ವೆ ಅಂತೇಳಿ ಇಲ್ಲಿ 2048 ಪೋಸ್ಟ್ಗಳಿದ್ದಾವೆ. ಕೋಲ್ಕತ್ತಾ ಈಸ್ಟರ್ನ್ ರೈಲ್ವೆ 1817 ಪೋಸ್ಟ್ಗಳಿದ್ದಾವೆ. ಅದೇ ಥರ ಮುಂಬೈ ಸೆಂಟ್ರಲ್ ರೈಲ್ವೆ ಮುಂಬೈ ಅಂತೇಳಿ ಕೊಟ್ಟಿದ್ದಾರೆ 3544 ಪೋಸ್ಟ್ಗಳಿದ್ದಾವೆ. ಹಾಜಿಪುರ್ ಅಂತೇಳಿ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಲ್ಲೂ ಕೂಡ 1251 ಪೋಸ್ಟ್ಗಳಿದ್ದಾವೆ. ಪ್ರಯಾಗ್ರಾಜ್ ಅಂತೇಳಿ ಕೊಟ್ಟಿದ್ದಾರೆ ನಾರ್ತ್ ಸೆಂಟ್ರಲ್ ರೈಲ್ವೆ ಇಲ್ಲಿ 2020 ಪೋಸ್ಟ್ಗಳಿದ್ದಾವೆ. ಇದನ್ನು ಕೂಡ ನೋಡ್ತಾ ಹೋಗಿ. ಸೌತ್ ಈಸ್ಟರ್ನ್ ರೈಲ್ವೆ ಕೋಲ್ಕತ್ತಾ ಇಲ್ಲಿ 1044 ಪ್ಲಸ್ 206 ಪೋಸ್ಟ್ಗಳಿದ್ದಾವೆ. ಅದಾದ ನಂತರ ಸಿಕಂದರಾಬಾದ್ ಸೌತ್ ಸೆಂಟ್ರಲ್ ರೈಲ್ವೆ ಅಂತೇಳಿ ಇಲ್ಲೂ ಕೂಡ 1642 ಪೋಸ್ಟ್ಗಳಿದ್ದಾವೆ. ಈ ಥರ ಬೇರೆ ಬೇರೆ ರೈಲ್ವೆಲಿ ಬೇರೆ ಬೇರೆ ಥರ ಪೋಸ್ಟ್ಗಳಿದೆ. ನೀವು ಯಾವ ರೈಲ್ವೆ ಬೇಕಾದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಎಕ್ಸಾಮ್ ಬರೆಯೋಕ್ಕೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಎಕ್ಸಾಮ್ ಸೆಂಟರ್ನು ಕೂಡ ಆಮೇಲೆ ಅವರು ಕೊಡ್ತಾ ಹೋಗ್ತಾರೆ. ಓಕೆ, ಈ ಥರ ಒಂದು ಒಳ್ಳೆ ಪೋಸ್ಟ್ ಟೋಟಲ್ 32,000ಗಿಂತಲೂ ಅಧಿಕ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಸೆಂಟ್ರಲ್ ರೈಲ್ವೆ ಇಂಡಿಯನ್ ರೈಲ್ವೇಸಲ್ಲಿ ಸೆಂಟ್ರಲ್ ರೈಲ್ವೆ ಸೆಂಟ್ರಲ್ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡಿದರೆ ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು 7 ಸಿಟೀಸ್ ಅಂತೇಳಿ ಕೊಟ್ಟಿದ್ದಾರೆ. ಕನಿಷ್ಠ 18,000 ಸ್ಟಾರ್ಟಿಂಗ್ಸ್ ಇರುತ್ತೆ. ಅದ್ರ ಜೊತೆಲಿ ಬೇರೆ ಬೇರೆ ಭತ್ಯೆಗಳು ಕೂಡ ಸಿಗ್ತಾ ಹೋಗುತ್ತೆ. SSC ಬೇಸಿಕ್ಕಿಗೆ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಸಾಕಷ್ಟು ಕಾಂಪಿಟೇಷನ್ ಇರುವಂಥ ಒಂದು ಜಾಬ್ ಆಗಿದೆ. ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ನೀವು ಡೈಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಹೋದರೆ ಈ ಜಾಬ್ನ ತುಂಬ ಈಸಿಯಾಗಿ ಪಡ್ಕೋಬೋದು. ಒಂದು ಒಳ್ಳೆ ಜಾಬಿಗೆ ಕಾಲಾಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಸರ್ವರ್ ತುಂಬ ಬಿಸಿ ಬರುತ್ತೆ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಲಾಗಿರೋ ಒಂದು ಜಾಬ್ ಆಲ್ ಇಂಡಿಯಾ ಲೆವೆಲ್ ಜಾಬ್ ಆಗುತ್ತೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಹುದ್ದೆ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.